ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಇದು ಮಲಪ್ರಭಾ ನದಿಯ ಉಗಮ ಸ್ಥಾನ. ಪಶ್ಚಿಮ ಘಟ್ಟದ ಕಣಿವೆ ಸಾಲಿನ ದಟ್ಟ ಹಸಿರಿನ ಕಾಡಿನಿಂದ ಆವರಿಸಿರುವ ಇದು ಕರ್ನಾಟಕದ ಖಾನಾಪುರದ ಕಣಕುಂಬಿಯಲ್ಲಿದ್ದು, ಇದಕ್ಕೆ ಸಮೀಪದಲ್ಲೇ ಗೋವಾ ರಾಜ್ಯದ ಗಡಿ ಇದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಕಿಣಯೆ, ಜಾಂಬೋಟಿಯಿಂದ ಗೋವಾ ಮಾರ್ಗ ಹಿಡಿದು ಬಂದರೆ ಬೆಳಗಾವಿ ಕೇಂದ್ರ ಸ್ಥಳಕ್ಕೆ ಕೇವಲ 40 ಕಿಮಿ ದೂರದಲ್ಲಿದೆ. ಇಲ್ಲಿನ ಪರಿಸರ ಪೂರ್ಣ ನಯನ ಮನೋಹರವಾಗಿದೆ. ಜೊತೆಗೆ ಆಸ್ಥ ಸ್ಥಳವೂ ಆಗಿದೆ. ಎತ್ತ ನೋಡಿದರೂ ಬಯಲಿನುದ್ದಕ್ಕೂ ಚಾಚಿಕೊಂಡಿರುವ ಗದ್ದೆಗಳು ಮತ್ತು ಅದರಾಚೆಯ ಬೆಟ್ಟ ಶ್ರೇಣಿಗಳು ಹಾಗೂ ಅವುಗಳನ್ನು ನುಂಗಿದಂತಿರುವ ದಟ್ಟಾರಣ್ಯ ಸೆಳೆದಿಡುತ್ತವೆ. ಮಳೆಗಾಲ ಸರಿಯಿತೆಂದರೆ ಸಾಕು, ಚಳಿಗಾಲದ ಮಂಜು ಆವರಿಸಿಕೊಂಡು ಬಿಡುತ್ತದೆ. ಇದನ್ನು ನೋಡಲು ಪ್ರವಾಸಿಗರ ದಂಡು ಪ್ರಯಾಣ ಹೊರಡುತ್ತದೆ. ಇದರಲ್ಲಿ ಹೆಚ್ಚಾಗಿ ನವಜೋಡಿಗಳೇ ಇರುತ್ತಾರೆ. ಇನ್ನು ಪಡ್ಡೆ ಹೈಕಳ ಜೋಡಿಗಳು ಇರುತ್ತವೆ. ಇಲ್ಲಿಗೆ ಬರುವವರಲ್ಲಿ ಹೆಚ್ಚಿನವರು ಈ ಪ್ರದೇಶದ ಆರಂಭದ ರಸ್ತೆಯಲ್ಲಿಯೇ ಸಿಗುವ ಮಾವುಲಿ ದೇವಸ್ಥಾನದ ಆವರಣದಲ್ಲಿ ಪ್ರಾಚೀನ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಬೃಹತ್ ಬಾವಿಯೇ ಮಲಪ್ರಭೆಯ ಉಗಮ ಸ್ಥಾನವೆಂದು ಭಾವಿಸುತ್ತಾರೆ. ಆದರೆ ಉಗಮ ಸ್ಥಾನ ಮಾವುಲಿ ದೇವಸ್ಥಾನದ ಹಿಂಬದಿಯಿಂದ ದೃಷ್ಟಿ ನೋಟದ ದೂರದಲ್ಲಿದೆ. ಇಲ್ಲಿ ಶಿವನ ದೇವಸ್ಥಾನವಿದ್ದು, ಇದರ ಆವರಣದ ಪ್ರಾಚೀನ ಕಾಲದ ಚಿಕ್ಕ ಕೆರೆಯ ವಿಶಾಲತೆ ಹೊಂದಿರುವ ಬಾವಿಯೇ ಮಲಪ್ರಭೆಯ ಉಗಮ ಸ್ಥಾನವಾಗಿದೆ. ಇದರ ಒಳಮೈಯನ್ನು ಗಣಿಗಾರಿಕೆಯಲ್ಲಿ ಸಿಗುವ ಕೆಂಪು ಮಿಶ್ರಿತ ಕಂದು ಬಣ್ಣದ ಚೀರಾ ಕಲ್ಲು ಅಥವಾ ಇಂಗ್ಲಿಷ್ನ ಲ್ಯಾಟರೈಟ್ ಸ್ಟೋನ್ ಇಲ್ಲವೇ ಚೀರಾ ಸ್ಟೋನಿನಿಂದ ಕಟ್ಟಲಾಗಿದೆ. ಹೀಗಾಗಿ ನೀರು ಶುದ್ಧ ಗಂಗೆಯ ತರಹವೇ ಶುಭ್ರ ಸ್ವಚ್ಛವಾಗಿದೆ. ನೋಡಿದ ತಕ್ಷಣವೇ ಸೇವನೆ ಮಾಡಬೇಕೆಂಬ ಅಪೇಕ್ಷೆ ಹುಟ್ಟುತ್ತದೆ. ಶಿವನ ಉಪಸ್ಥಿತಿಯೂ ಇರುವುದರಿಂದ ಬಾವಿಯ ಪಾವಿತ್ರ್ಯತೆಯನ್ನು ಇನ್ನೂ ಹೆಚ್ಚಿಸಿದೆ. ಇಲ್ಲಿ ಇತರೆ ಚಿಕ್ಕ ದೇವಾಲಯಗಳು ಇವೆ. ಇವುಗಳಲ್ಲಿ ಲೋಕಕ್ಕೆ ಆಶೀರ್ವಾದ ನೀಡುವ ರೀತಿಯಲ್ಲಿರುವ ಸ್ತ್ರೀಯ ಹಿತ್ತಾಳೆಯ ಮುಂಗೈ, ಕುದುರೆ ಏರಿ ಸವಾರಿ ಹೊರಟಿರುವ ಪುರುಷ ಹಾಗೂ ಇತರೆ ಪ್ರಾಚೀನ ಕಥೆಗಳನ್ನು ಹೇಳುವ ಶಿಲ್ಪಗಳು, ಶ್ರೀ ಗಣೇಶ, ನಂದಿ, ದೀಪಸ್ತಂಭ ಇವೆ. ಇಡೀ ಪರಿಸರ ಪೌರಾಣಿತಿಹಾಸ ಕಾಲದ ಕತೆ ಹೇಳುವಂತೆ ಇದೆ. ಇಲ್ಲಿನ ಬಯಲು ಮತ್ತು ಬೆಟ್ಟ ಶ್ರೇಣಿಗಳಿಂದ ಒಟ್ಟಾಗಿ ಒಂದಾಗಿ ಕೂಡಿ ಹರಿದು ಬರುವ ಗಂಗೆ ಹೊಲಗಾಲುವೆ ರೂಪ ಪಡೆದು ಇಲ್ಲಿರುವ ಬಾವಿ ಬಳಸಿಕೊಂಡು ಹರಿಯುತ್ತಾ ಪಾತ್ರವನ್ನು ವಿಸ್ತರಿಸಿಕೊಳ್ಳುತ್ತಾ ಮಾವುಲಿ ದೇವಸ್ಥಾನ ಪಕ್ಕದ ರಸ್ತೆಯ ಸೇತುವೆ ಕೆಳಗಿನಿಂದ ಮುನ್ನುಗ್ಗಿ ಅರಣ್ಯ ಪ್ರವೇಶ ಮಾಡಿ ಮಲಪ್ರಭೆಯಾಗಿ ರೂಪುಗೊಳ್ಳುತ್ತಾಳೆ. ಇಲ್ಲಿಂದ ಕರ್ನಾಟಕದ ನೆಲದಲ್ಲೇ ಅಂದಾಜು 300 ಕಿಮಿ ಹರಿದು ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತಾಳೆ. ಇದಕ್ಕೂ ಮೊದಲು ಮಾರ್ಗ ಮಧ್ಯದಲ್ಲಿ ಅನೇಕ ಸಣ್ಣ ದೊಡ್ಡ ಹಳ್ಳಗಳು ಈಕೆಯನ್ನು ಕೂಡಿಕೊಳ್ಳುತ್ತವೆ. ಅರಣ್ಯ ಮತ್ತು ಬಯಲು ಸೀಮೆ ಸೇರಿದಂತೆ ವ್ಯಾಪಕ ಜಲಾನಯನ ಪ್ರದೇಶವಿದೆ. ಕಣಕುಂಬಿ ಗ್ರಾಮದಿಂದ ಆರಂಭವಾಗುವ ಮಲಪ್ರಭೆಯ ಪ್ರಯಾಣ ಜಾಂಬೋಟಿ, ಖಾನಾಪುರ, ಅಸೋಗ, ಎಂಕೆ ಹುಬ್ಬಳ್ಳಿಯ ಗಂಗಾಂಬಿಕೆ ದೇವಸ್ಥಾನ, ಅಶ್ವತ್ಥ ನಾರಾಯಣ ಗುಡಿ, ಬೈಲಹೊಂಗಲದ ನಯನಗರ ದಾಟಿಕೊಂಡು ಸವದತ್ತಿಯ ಬೆಟ್ಟ ಶ್ರೇಣಿಯ ನವಿಲು ತೀರ್ಥ ಎಂಬಲ್ಲಿ ಸುಮಾರು 37.85 TMC ಪ್ರಮಾಣದ ಜಲಾಶಯವನ್ನು ತುಂಬಿಸಿ ಮುನ್ನಡೆಯುತ್ತಾಳೆ. ಪಾತ್ರದಲ್ಲಿ ಜೋಗುಳ ಬಾಯಿ ಸತ್ಯವ್ವನ ದೇವಸ್ಥಾನ ಜತೆಗೆ ಪರಿಸರದಲ್ಲಿ ಸವದತ್ತಿಯ ಯಲ್ಲಮ್ಮನ ದೇವಸ್ಥಾನ, ಮುನವಳ್ಳಿಯ ಪಂಚಲಿಂಗೇಶ್ವರ ದೇವಸ್ಥಾನಗಳು ಬರುತ್ತವೆ. ಇಲ್ಲಿಂದ ರಾಮದುರ್ಗದ ಶಬರಿಕೊಳ್ಳ, ತೊರಗಲ್ಕೋಟೆ ವೆಂಕಟೇಶ್ವರ ದೇವಸ್ಥಾನ, ಬದಾಮಿಯ ಬನಶಂಕರಿ ದೇವಸ್ಥಾನ, ಮಹಾಕೂಟ, ಶಿವಯೋಗ ಮಂದಿರ, ಪಟ್ಟದಕಲ್ಲು, ಐಹೊಳೆ ಸೇರಿದಂತೆ ಅನೇಕ ಪುಣ್ಯಕ್ಷೇತ್ರಗಳನ್ನು ಬಳಸಿಕೊಂಡು ಕೂಡಲ ಸಂಗಮಕ್ಕೆ ಹೋಗುತ್ತಾಳೆ.
ನಾಡಿನ ಪ್ರಮುಖ ನದಿಗಳಲ್ಲೊಂದಾಗಿರುವ ಮಲಪ್ರಭೆ ತನ್ನ ದೀರ್ಘ ಪ್ರಯಾಣದಲ್ಲಿ ಅನೇಕ ಜೀವಜಂತುಗಳನ್ನು ಸಲಹುವುದರ ಜೊತೆಗೆ ಕನಿಷ್ಠ 5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುತ್ತಾಳೆ. ಬೆಳಗಾವಿ, ಬಾಗಲಕೋಟ, ಗದಗ ಮತ್ತು ಧಾರವಾಡ ಜಿಲ್ಲೆಯ 11 ತಾಲೂಕಿನವರು ಪೂರ್ಣ ಪ್ರಮಾಣದಲ್ಲಿ ಇದರ ಪ್ರಯೋಜನ ಪಡೆಯುತ್ತಾರೆ. ಜಾನುವಾರುಗಳ ಜೊತೆಗೆ ಕೋಟ್ಯಾಂತರ ಜನರಿಗೆ ಜೀವದಾಯಿನಿ ಆಗಿದ್ದಾಳೆ. ಜಲಾಶಯದ ಜೊತೆಗೆ ಅನೇಕ ಬ್ಯಾರೇಜುಗಳನ್ನು ಕಟ್ಟಿದ್ದು ಇವುಗಳಲ್ಲಿ ನೀರು ಹಿಡಿಯಲಾಗುತ್ತದೆ. ಹುಬ್ಬಳ್ಳಿ, ಧಾರವಾಡ ಮಹಾನಗರ ಸೇರಿದಂತೆ ನೂರಾರು ಹಳ್ಳಿ ಪಟ್ಟಣಗಳು ಕುಡಿಯುವ ನೀರಿಗಾಗಿ ಮಲಪ್ರಭೆಯನ್ನೇ ಅವಲಂಬಿಸಿವೆ. ಮಲಪ್ರಭೆಯ ಹುಟ್ಟಿನ ಬಗ್ಗೆ ಅನೇಕ ಕತೆ, ಉಪಕತೆ, ದಂತಕತೆ, ಪೌರಾಣಿತಿಹಾಸ ಕಾಲದ ಮಾಹಿತಿಗಳು ಜನರ ಬಾಯಿಯಲ್ಲಿ ಇವೆ. ಅದರಲ್ಲೊಂದು ಜನಪದ ಕಥನ ಗೀತೆಯಾಗಿರುವ ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸ್ಯಾನು ಎನ್ನುವ ಸಂಗತಿಯೂ ಸೇರಿದೆ. ಇನ್ನು ರಭಸವಾಗಿ ಹರಿದು ಬಂದ ಮಲಪ್ರಭೆಗೆ ಸವದತ್ತಿ ಬಳಿಯ ಬೆಟ್ಟ ಶ್ರೇಣಿ ತಡೆಯೊಡ್ಡಿದಾಗ ಅದನ್ನು ಸೀಳಿ ಮುನ್ನುಗ್ಗಿದ ಪ್ರತಾಪದ ಕಥೆಯನ್ನು ಹೇಳಲಾಗುತ್ತದೆ. ಇದಿಷ್ಟು ನಮಗೆ ಸಿಕ್ಕಿರುವ ಮಲಪ್ರಭೆಯ ಮಾಹಿತಿ. ಇನ್ನು ಜನಪದ ಅಥವಾ ದಂತಕಥೆಗಳಲ್ಲೇ ಪ್ರಸಿದ್ಧವಾಗಿರುವ ಕಲ್ಲನಕೇರಿ ಮಲ್ಲನಗೌಡನ ಕಿರಿಯ ಸೊಸೆ ಭಾಗೀರಥಿ ಬಲಿದಾನವಾದ ಸಂಗತಿಗೂ ಹಾಗೂ ಈ ನದಿಗೂ ಏನು ಸಂಬಂಧವಿದೆ ಎನ್ನುವ ವಿವರಣೆಯನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಸಮಗ್ರವಾಗಿ ನೀಡುತ್ತೇನೆ. ಅದಕ್ಕೂ ಮೊದಲು ಮಲಪ್ರಭಾ ಸವದತ್ತಿ ಬಳಿಯ ಬೆಟ್ಟ ಶ್ರೇಣಿಯನ್ನು ಸೀಳಿ ಕಣಿವೆ ಸಾಲು ಸೃಷ್ಟಿಸಿ ಅದರ ಮೂಲಕ ಭೋರ್ಗರೆದು ಮುಂದಕ್ಕೆ ಸಾಗಿದ ವೀರೋಚಿತ ಕಥೆಯ ಮೇಲೆ ಕಣ್ಣಾಡಿಸೋಣ. ಪಶ್ಚಿಮ ಘಟ್ಟದ ದಟ್ಟಾರಣ್ಯದ ಕಣಕುಂಬಿಯ ಗದ್ದೆಗಳ ಮಧ್ಯೆ ಜನ್ಮ ಪಡೆದು ಝರಿ ತೊರೆ ರೂಪದಲ್ಲಿ ಹೊರಟ ಮಲಪ್ರಭಾ ದೃಷ್ಟಿ ನೋಟದ ದೂರದಲ್ಲೇ ತನ್ನ ಪಾತ್ರವನ್ನು ವಿಸ್ತರಿಸಿಕೊಂಡು ಎಡಬದಿಯ ಮಾವುಲಿ ದೇವಸ್ಥಾನದ ರಸ್ತೆಯ ಸೇತುವೆ ಕೆಳಗಿನಿಂದ ಹರಿದು ಕಣಿವೆ ಸಾಲುಗಳನ್ನು ಪ್ರವೇಶಿಸಿ ನದಿ ಆಕಾರ ಪಡೆದುಕೊಳ್ಳುತ್ತಾಳೆ. ಇಲ್ಲಿಂದ ಜಾಂಬೋಟಿ, ಖಾನಾಪುರ, ಅಸೋಗ, MK ಹುಬ್ಬಳ್ಳಿ, ಬೈಲಹೊಂಗಲದ ನಯಾನಗರ ದಾಟಿ ಸವದತ್ತಿ ಬಳಿಯ ಬೆಟ್ಟ ಶ್ರೇಣಿ ಬಳಿಗೆ ಬರುವುದರೊಳಗೆ 100 ಕಿಮೀ ದೂರ ಕ್ರಮಿಸಿ ಬೃಹತ್ ರೂಪ ಪಡೆದಿರುತ್ತಾಳೆ. ಇಲ್ಲಿ ಬೆಟ್ಟಗಳ ಗೋಡೆಗಳೇ ಇದ್ದದ್ದರಿಂದ ಪಾತ್ರವನ್ನು ಬೇರೆ ಕಡೆಗೆ ತಿರುಗಿಸಿಕೊಳ್ಳುತ್ತಾಳೆ. ಈ ಬೆಟ್ಟಗಳ ಸಾಲು ನವಿಲುಗಳ ವಾಸಕ್ಕೆ ಪ್ರಸಿದ್ಧ. ಮಲಪ್ರಭಾ ತನ್ನ ಪಾತ್ರವನ್ನು ಬೇರೆ ಕಡೆಗೆ ತಿರುಗಿಸಿದ್ದನ್ನು ನೋಡಿದ ನವಿಲುಗಳು ಆಕೆಯನ್ನು ಅಣಕಿಸುತ್ತವೆ. ಕೆರಳುವಂತೆ ಬೆಟ್ಟಕ್ಕೆ ಹೆದರಿ ಬೇರೆ ಕಡೆಗೆ ಹೊರಟ ಮಲಪ್ರಭೆ ಎಂದು ಕೂಗುತ್ತವೆ, ಕೇಕೆ ಹಾಕುತ್ತವೆ. ಇದನ್ನು ಕೇಳಿ ಕೆಂಡಮಂಡಲವಾದ ಮಲಪ್ರಭೆ ಟಗರಿನಂತೆ ಹಿಂದಕ್ಕೆ ಸರಿದು ಸಿಡಿಲಿನಂತೆ ಬೆಟ್ಟಕ್ಕೆ ಅಪ್ಪಳಿಸಿದಾಗ ಕಲ್ಲು ಬಂಡೆಗಳ ಹೊಟ್ಟೆ ಸೀಳಿ ಕಣಿವೆ ಸಾಲಿನ ನಿರ್ಮಾಣವಾಗುತ್ತದೆ. ಅದರೊಳಗಿನಿಂದ ಮಲಪ್ರಭೆ ರೌದ್ರವ ರೂಪದಲ್ಲಿ ಹರಿದು ಹೋಗುತ್ತಾಳೆ. ಮುಂದೆ ನಡೆದಿದ್ದೆಲ್ಲವೂ ಜೀವ ಕಲ್ಯಾಣ, ಸಸ್ಯ ಸಂಕುಲದ ಉದ್ಧಾರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನಮಾನಸದಲ್ಲಿ ಮಲಪ್ರಭೆ ಆಳವಾಗಿ ಬೇರು ಬಿಟ್ಟಿದ್ದಾಳೆ. ಆಕೆ ಸ್ತ್ರೀ ರೂಪದ ಜೀವಂತ ಶಕ್ತಿ. ಆಕೆಯ ಪ್ರತಿ ತಿರುವು, ಕಣಿವೆ ಮತ್ತು ಆಕೆಯ ಭೋರ್ಗರೆತ ಅಥವಾ ಆಕೆಯ ಚಲನೆ ಏನಿದೆಯೋ ಅದೆಲ್ಲವೂ ಸಹ ಅರ್ಥವನ್ನು ಒಳಗೊಂಡಿದೆ, ಅದಕ್ಕೆ ಅರ್ಥವಿದೆ ಅಂತ ತಿಳ್ಕೊಂಡು ಈ ಭಾಗದ ಜನ ನಂಬಿಕೊಳ್ತಾರೆ. ಆಕೆಯನ್ನು ಕೇವಲ
ಒಂದು ಜಲವಾಹಿನಿಯನ್ನಾಗಿ ಕಾಣುವುದಿಲ್ಲ, ದೇವತೆಯನ್ನಾಗಿ ಕಾಣುತ್ತಾರೆ. ದಕ್ಷಿಣ ಕರ್ನಾಟಕದವರು ಹೇಗೆ ಕಾವೇರಿಯನ್ನು ವರ್ಣನಾಮಯವಾಗಿ ಪೂಜಿಸ್ತಾರೋ ಹಾಗೆ ಸಹ ಏನಪ್ಪ ಅಂದ್ರೆ ಕಿತ್ತೂರು ಕರ್ನಾಟಕದ ಭಾಗದ ಜನ ಆ ಮಲಪ್ರಭೆಯನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ. ಒಂದು ವೇಳೆ ಆಕೆ ರೌದ್ರವ ರೂಪ ತಾಳಿ ಸವದತ್ತಿ ಬಳಿಯ ಬೆಟ್ಟ ಶ್ರೇಣಿಯನ್ನು ಸೀಳದೆ ಹೋಗಿದ್ರೆ ಕಿತ್ತೂರು ಕರ್ನಾಟಕ ಭಾಗದ ಬಹುತೇಕ ಪ್ರದೇಶ ಏನಪ್ಪ ಅಂತಂದ್ರೆ ನೀರಿನ ಕೊರತೆಯಿಂದ ಬಳಲ್ತಾ ಇತ್ತು ಅಂತಕ್ಕಂತಹ ಸಂಗತಿ ಈ ಕಥೆಯಲ್ಲಿ ನಾವು ಕಂಡ್ಕೋಬಹುದಾಗಿದೆ. ಅಂದರೆ ಆಕೆಯ ಒಂದು ರೌದ್ರತೆಯೂ ಸಹ ಏನಪ್ಪ ಅಂತಂದ್ರೆ ಜನ ಕಲ್ಯಾಣಕ್ಕೆ ಕಾರಣವಾಯಿತು. ಹಾಗಂತ ಆಕೆ ಬೆಟ್ಟ ಸೀಳಿದ ನಂತರವೂ ಅದೇ ರೌದ್ರತೆಯಲ್ಲಿ ಮುಂದುವರಿಲಿಲ್ಲ. ಆಕೆ ನಂತರ ಶಾಂತವಾಕೇಟೆ ಅಂತಂದ್ರೆ ಜನ ಕಲ್ಯಾಣಕ್ಕೆ ತನ್ನನ್ನು ತಾನು ಅಣಿಗೊಳಿಸಿದ್ಲು. ಭೂಮಿಯನ್ನು ಫಲವತ್ ಮಾಡಿದ್ಲು, ಸಸ್ಯ ಸಂಕುಲವನ್ನು ಸಮೃದ್ಧ ಮಾಡಿದ್ಲು, ಕೃಷಿಗೆ ಹುಲುಸು ತುಂಬಿದ್ಲು, ಮಾನವನಲ್ಲಿ ಅಥವಾ ಮಾನವನ ಜೀವನಕ್ಕೆ ಹುರುಪು ತುಂಬಿದ್ಲು. ಅವನಿಗೆ ಪಶು ಪಕ್ಷಿ ಜೀವ ಜಂತುಗಳಿಗೆ ಆಶ್ರಯ ಕೊಟ್ಟಳು. ಅಂದರೆ ಆಕೆ ಶಾಂತವಾಗಿದ್ದರೂ ಸಹ ಜನೋಪಯೋಗಿ ಆಗಿದ್ದಾಳೆ. ಕೋಪಗೊಂಡಾಗಲೂ ಸಹ ಏನಪ್ಪ ಅಂದ್ರೆ ಜನೋಪಯೋಗಿಯ ಕೆಲಸವನ್ನು ಮಾಡಿದ್ದಾಳೆ. ಕೆಣಕಿದವರಿಗೆ ತಕ್ಕ ಉತ್ತರ ಕೊಟ್ಟೇಟೆ ಅಂತಂದ್ರೆ ಮುಂದೆ ಏನಪ್ಪ ತನ್ನ ಜನಕಲ್ಯಾಣದ ಕಾರ್ಯವನ್ನು ಏನಿದೆಯಲ್ಲ ಅದನ್ನು ಪೂರ್ಣವಾಗಿ ಏನಪ್ಪ ಅಂದ್ರೆ ಆಕೆ ಈಗಲೂ ಮುಂದುವರಿಸಿದ್ದಾಳೆ. ಬೆಟ್ಟಕ್ಕೆ ಹೆದರಿ ಓಡಿ ಹೋದ ನದಿ ತಾನಲ್ಲವೆಂದು ನಿರೂಪಿಸಿದ್ದಾಳೆ. ಜನಪದರ ನಂಬಿಕೆಯ ಪ್ರಕಾರ, ಜನಪದರ ಕಥನದ ಪ್ರಕಾರ ಭಾಗೀರಥಿಯ ತ್ಯಾಗ ಬಲಿದಾನದಿಂದ ಜನ್ಮ ಪಡೆಯುವ ಮಲಪ್ರಭೆ ಅನೇಕ ಪುಣ್ಯಕ್ಷೇತ್ರಗಳನ್ನು ತಾಗಿಕೊಂಡು ಅವುಗಳ ಪಾದಸ್ಪರ್ಶದಿಂದ ಅಂದ್ಕೋರಿ ಅಥವಾ ಈಕೆ ಆ ಕ್ಷೇತ್ರವನ್ನು ಪವಿತ್ರಗೊಳಿಸಿಕೊಳ್ಳುತ್ತಾ ಅಂದ್ಕೋರಿ, ಯಾವುದೇ ರೀತಿಯ ಒಂದು ಪವಿತ್ರ ಮತ್ತು ಪುಣ್ಯ ಕಾರ್ಯ ಎರಡನ್ನೂ ಮಾಡ್ತಾ ಏನಿತ್ತಂದ್ರೆ ಆಕೆ ಕೊನೆಗೆ ಸೇರಿದ್ದು ಎಲ್ಲಿ? ಶಿವನಲ್ಲಿ, ಕೂಡಲ ಸಂಗಮನಾಥನಲ್ಲಿ ಸೇರ್ಬೇಕಾದ್ರೆ ಅದು ಬಹುಭಾಗ್ಯವನ್ನು ಪಡೆದಿರಬೇಕು. ಆ ಭಾಗ್ಯವನ್ನು ಘಟಪ್ರಭೆ ಪಡೆದಿದ್ದಾಳೆ, ಮತ್ತು ಕೃಷ್ಣೆಯೂ ಪಡೆದಿದ್ದಾಳೆ. ಅಂದರೆ ತ್ರಿವೇಣಿ ಸಂಗಮ, ಕೂಡಲ ಸಂಗಮ, ಅಲ್ಲಿ ಕೃಷ್ಣ ಬರ್ತದ, ಘಟಪ್ರಭಾ ಬರ್ತದ ಮತ್ತು ಮಲಪ್ರಭೆ ಸೇರ್ತದ. ಈ ಮೂವರು ಸೇರ್ಕೊಂಡು ಕೇಟ ಮುಂದೆ ಏನಿತ್ತಂದ್ರೆ ಕೃಷ್ಣೆಯನ್ನು ಬಹುದೊಡ್ಡ ನದಿಯನ್ನಾಗಿಸ್ಕೊಂಡು ಕೇಟ ಮುಂದೆ ಹೋಗ್ತಾರೆ. ಅದು ಮುಂದೆ ಏನಪ್ಪ ಅಂದ್ರೆ ಬಹುದೂರ ಸಾಗಿ ಸಾಗರ ಸೇರುವ ಮುನ್ನ ಅದೂ ಸಹ ಏನಪ್ಪ ಅಂದ್ರೆ ಜನ ಕಲ್ಯಾಣದಲ್ಲಿ ಘಟಪ್ರಭೆ, ಮಲಪ್ರಭೆ, ಕೃಷ್ಣೆ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ಕಿತ್ತೂರು ಕರ್ನಾಟಕ ಭಾಗದಿಂದ ಹೊರತಕ್ಕಂತಹ ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಅಥವಾ ಜೊತೆಗೆ ನಮ್ಮ ಕೃಷ್ಣಾ ನದಿನೂ ಬರ್ತದೆ. ಅಂದರೆ ದಕ್ಷಿಣ ಭಾರತದ ಒಂದು ಭಾಗದ ಅಭಿವೃದ್ಧಿ ನಿಟ್ಟಿನಲ್ಲಿ ಕಿತ್ತೂರು ಕರ್ನಾಟಕದ ಒಂದು ಜಲಸಂಪನ್ಮೂಲ ಏನಿದೆಯಲ್ಲ ಅದು ಬಹುದೊಡ್ಡ ಪಾತ್ರ ವಹಿಸ್ತಾ ಇದೆ ಅನ್ನುವ ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕು. ಇಂಥ ಒಂದು ಪುಣ್ಯ ನದಿಯ ಆಶ್ರಯದಲ್ಲಿ ನಾವಿದ್ದೇವೆ. ಆ ಭಾಗೀರಥಿದ್ದು ಮತ್ತು ಮಲಪ್ರಭೆಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ಕೆಟ್ಟೆ ಅಂತಂದ್ರೆ ನನ್ನ ಮಾತು ಅಥವಾ ನನ್ನ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.